ನಾವು ಅಡುಗೆ ಮಾಡಿ ಅದನ್ನ ಪದೇ ಪದೇ ಕುದಿಸಿ, ಪದೇ ಪದೇ ಅದನ್ನ ಬೇಯಿಸಿ ತಿನ್ನೋದ್ರಿಂದ ಅದರಲ್ಲಿರ್ತಕ್ಕಂಥ ನ್ಯೂಟ್ರಿಯೆಂಟ್ಸ್ ಅಂದ್ರೆ ಪೌಷ್ಟಿಕಾಂಶ ಸಂಪೂರ್ಣವಾಗಿ ಹಾಳಾಗುತ್ತೆ. ಅದರಲ್ಲೂ ತುಂಬಾ ಮುಖ್ಯವಾಗಿ ಈ ಒಂದು ಪ್ರೋಟೀನ್ ಮತ್ತೆ ವಿಟಮಿನ್ ಇದೆಯಲ್ಲ, ಅದು ಸಂಪೂರ್ಣವಾಗಿ ಹಾಳಾಗೋಗುತ್ತೆ. ಇದರಿಂದ ಏನಾಗುತ್ತೆ? ಅನೇಕ ಕಾಯಿಲೆಗಳು ಬರ್ಲಿಕ್ಕೆ ಶುರುವಾಗುತ್ತೆ. ಸರಿ, ಹಾಗಿದ್ರೆ ಏನು ಮಾಡಬೇಕು ನಾವು ಅಂತ ನೋಡಿದ್ರೆ, ಮೊದಲನೇದಾಗಿ ಕಡಿಮೆ ಪ್ರಮಾಣದಲ್ಲಿ ಅಡುಗೆ ಮಾಡಬೇಕು. ಅಂದ್ರೆ ಮಧ್ಯಾಹ್ನಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ಳಿ, ಮತ್ತೆ ರಾತ್ರಿಗೆ ನೆಕ್ಸ್ಟ್ ಎಷ್ಟು ಬೇಕಲ್ಲ ಅಷ್ಟನ್ನ ರಾತ್ರಿ ಮತ್ತೆ ಮಾಡಿ. ಸರ್ ಇಲ್ಲ ಸರ್, ನಾವು ವರ್ಕಿಂಗು ಹಂಗೆ ಎರಡೆರಡು ಸಲ ನಾವು ಅಡುಗೆ ಮಾಡ್ಲಿಕ್ಕೆ ಆಗಲ್ಲ ಅನ್ನೋತಕ್ಕಂಥವ್ರು ಏನು ಮಾಡಬೇಕು ಅಂದ್ರೆ, ಬೆಳಿಗ್ಗೆ ಮಾಡಿದ ಅಡುಗೆನ ಫ್ರಿಡ್ಜಲ್ಲಿ ಎತ್ತಿಟ್ಬಿಡಿ. ಫ್ರಿಡ್ಜಲ್ಲಿಟ್ಟು ರಾತ್ರಿ ಅದನ್ನು ಉಪಯೋಗಿಸೋದಕ್ಕಿಂತ ಮುಂಚೆ 1 ಅವರ್ ಮುಂಚೆನೇ ಅದನ್ನ ಹೊರಗಡೆ ಎತ್ತಿಡಬೇಕು. ಅಂದ್ರೆ ಅದನ್ನ ರೂಮ್ ಟೆಂಪರೇಚರ್‌ಗೆ ಬರ್ಲಿಕ್ಕೆ 1 ಅವರ್ ಮುಂಚೆನೇ ಅದನ್ನ ಹೊರಗಡೆ ಎತ್ತಿಡಬೇಕು. ಮತ್ತೆ ಯೂಸ್ ಮಾಡೋದಕ್ಕಿಂತ ಮುಂಚೆ ಅದನ್ನ ಬಿಸಿ ಮಾಡಬೇಕು. ಬಿಸಿ ಮಾಡೋದು ಅಂತಂದ್ರೆ 40 ಡಿಗ್ರಿ ಸೆಂಟಿಗ್ರೇಡ್‌ಗಿಂತ ಕಡಿಮೆ ಟೆಂಪರೇಚರ್, ಅಂದ್ರೆ ಜಸ್ಟ್ ಉಗುರು ಬೆಚ್ಚಗೆ ಆಗುವಷ್ಟು ಇದನ್ನ ಬಿಸಿ ಮಾಡಿ ಉಪಯೋಗಿಸಬೇಕು. ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂತಂದ್ರೆ ನ್ಯೂಟ್ರಿಯೆಂಟ್ಸ್, ಅದರಲ್ಲಿರ್ತಕ್ಕಂಥ ವಿಟಮಿನ್ಸ್ ಮತ್ತೆ ಪ್ರೋಟೀನ್ಸ್ ಹಾಗೆ ಉಳ್ಕೊಳ್ಳುತ್ತೆ. ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ತುಂಬಾ ಮುಖ್ಯವಾದ ಇನ್ನೊಂದು ವಿಷಯ ಏನಂತಂದ್ರೆ, ಇವತ್ತು ಮಾಡಿದ್ದನ್ನ ಮತ್ತೆ ಮರುದಿನ ಅದನ್ನೇ ಮತ್ತೆ ಮತ್ತೆ ಉಪಯೋಗಿಸ್ತಕ್ಕಂಥ ಕೆಲಸವನ್ನ ಯಾವುದೇ ಕಾರಣಕ್ಕೂ ಮಾಡಬೇಡಿ. ನಿಮಗೆ ವೈಜ್ಞಾನಿಕ ಮಾಹಿತಿ, ಆರೋಗ್ಯದ ಬಗ್ಗೆ ಒಂದು ವೈಜ್ಞಾನಿಕ ಮಾಹಿತಿ, ಒಂದು ಸರಿಯಾದ ಮಾಹಿತಿ ಬೇಕು ಅನ್ನೋರು ಮಾತ್ರ, ದಯವಿಟ್ಟು ಅಂಥವ್ರು ಮಾತ್ರ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.